ಅದ್ರಲ್ಲಿ ಏನು ವಿಷಯ? ಸಾಕ್ಷಿ ಏನಾದರೂ? ನಿಮ್ಮೆಲ್ಲರ ಹತ್ರನೂ ಸಾಕ್ಷಿ ವಿಷಯನೇ ಮಾತಾಡಬೇಕು. ಏನು ವಿಷಯ ಹೇಳಿ. ನಾನು ಸಾಕ್ಷಿನ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗಲೂ ಕಂಫರ್ಟ್ ಅನಿಸಿಲ್ಲ. ಎಂಗೇಜ್ಮೆಂಟ್ ಆದಮೇಲೂ ಅವ್ರು ಖುಷಿಯಾಗಿರಲಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ನನಗೊಂದು ಕಾಲು ಕೂಡ ಮಾಡಿಲ್ಲ. ರೀಸೆಂಟಾಗಿ ಹೋಳಿಗೆ ಬಂದಾಗಲೂ ನನ್ನ ಪ್ರೆಸೆನ್ಸ್ ಅವ್ರಿಗೆ ಖುಷಿ ಕೊಡಲಿಲ್ಲ ಅನ್ಸುತ್ತೆ. ಶೀ ಈಸ್ ಡಿಸ್ಟರ್ಬ್ಡ್. ಹಾಗೇನಿಲ್ಲ ಸರ್, ಅವಳಿಗೆ ಸ್ವಲ್ಪ ಸಂಕೋಚ, ನಾಚಿಕೆ ಜಾಸ್ತಿ. ಅದನ್ನು ನೀವು ಹೇಳಿದ್ರೆ ಹೇಗೆ? ನಾನು ಮುಂದೆ ಅವಳು ಗಂಡ ಆಗೋನು. ಅವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವ? ಅದಕ್ಕೆ ಸಾಕ್ಷಿ ಹತ್ರ ನೇರವಾಗಿ ಮಾತಾಡಬೇಕು ಅಂತ ಬಂದೆ. ಸಾಕ್ಷಿ ಏನು ಹೇಳಿದ್ಲು? ಅವ್ರ ಮನಸ್ಸಲ್ಲಿರೋ ಸತ್ಯನ ಹೇಳಿದ್ರು. ಯಾಕೆ ಎಲ್ಲ ಇಷ್ಟೊಂದು ಗಾಬರಿ ಆಗ್ಬಿಟ್ರು? ಸತ್ಯ ಅಂದರೆ ಅದೇ ನೀವು ಹೇಳಿದ್ರಲ್ಲ, ನಾಚಿಕೆ, ಸಂಕೋಚ, ಎಕ್ಸೆಟ್ರಾ ಎಕ್ಸೆಟ್ರಾ. ನನ್ನ ಹತ್ರನೂ ಕೂಡ ಅವರೇನು ಎಕ್ಸ್ಪ್ರೆಸ್ ಮಾಡಿಲ್ಲ. ಎನಿವೆ, ಅವರು ನನ್ನ ಮದುವೆ ಆಗೋದಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾರಂತೆ. ಈ ಖುಷಿಲಿ ನನಗೇನು ಮಾತಾಡಬೇಕು ಅಂತ ಒಂದೂ ಗೊತ್ತಾಗ್ತಿಲ್ಲ. ನಾನಿನ್ನು ಬರ್ತೀನಿ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗಿ. ಥ್ಯಾಂಕ್ಸ್. ಅದೆಲ್ಲ ಏನೂ ಬೇಡ. ಮದುವೆಗಿಂತ ಮುಂಚೆ ಊಟ ತಿಂಡಿ ತಿಂದರೆ ಸಂಬಂಧ ಹಾಳಾಗುತ್ತಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಮ್ಮ ಸಂಬಂಧ ಜನ್ಮ ಜನ್ಮಾಂತರಕ್ಕೂ ಇರಬೇಕು. ಸರಿ, ನಾನಿನ್ನು ಬರ್ತೀನಿ. ಒಂದು ವಿಷಯ ಹೇಳೋದು ಮರ್ತೆ. ಈಗಾಗಲೇ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ಮುಗಿದಿದೆ. ಮತ್ತೆ ಅದೆಲ್ಲ ಬೇಡ, ಸುಮ್ಮನೆ ಖರ್ಚು. ಡೈರೆಕ್ಟಾಗಿ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ. ನಾನು ಡ್ಯಾಡಿ ಹತ್ರ ಮಾತಾಡ್ತೀನಿ. ಹಾಗೆ ಆಗಲಿ. ನಾನಿನ್ನು ಬರ್ತೀನಿ. ಯಾಕೋ ಇವನ ವರ್ತನೆ ತುಂಬ ವಿಚಿತ್ರವಾಗಿದೆಯಲ್ಲ. ಇಷ್ಟೊಂದು ಮಾತೇ ಆಡ್ತಿರ್ಲಿಲ್ಲ ಇವನು. ನಿಜವಾಗ್ಲೂ ಸಾಕ್ಷಿ ರಘು ಬಗ್ಗೆ ಇವನ ಹತ್ರ ಏನೂ ಹೇಳಲಿಲ್ವಾ? ಸಿಕ್ಕಿದ್ದ ಕೊನೆಯ ಅವಕಾಶನೂ ಬಿಟ್ಬಿಟ್ಲ ಅವಳು. ಪಾಪ, ಅಣ್ಣನ ಕೆಲಸ ಹೋಗುತ್ತೆ ಅಂತ ಎಲ್ಲ ಮುಚ್ಚಿಟ್ಟು ಬಲಿಪಶು ಆಗ್ಬಿಟ್ಲ ಅವಳು. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.